ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಹಬ್ಬ ಎಲ್ಲ ಹೇಗಾಯ್ತು? ದೀಪಾವಳಿ ಹಬ್ಬ ತುಂಬಾ ಸೇಫ್ ಆಗಿ ಅಂಡ್ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ಕೊಂಡ್ರ? ನಾವು ಹೇಗೆ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಈ ದೀಪಾವಳಿ ಹಬ್ಬ? ಸೊ ಅದನ್ನೆಲ್ಲ ನಾನು ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಚಾನಲ್ ಇದೆ ಅಲ್ಲ, ಅಶ್ವಿನಿ ಗೀತಾಂಜಲಿ ಬ್ಲಾಗ್ಸ್ ಅಂತೇಳಿ. ಸೊ ಅದರಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಯಾರಾದರೂ ನೋಡೋದು ಮಿಸ್ ಮಾಡಿದ್ರೆ, ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ಲಿ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಅಂಡ್ ಈ ಚಾನಲ್ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನೀವು ಚೆಕ್ ಮಾಡಿದ್ರೆ ಶೇರ್ ಮಾಡಿದ್ದೆ. ಸೊ ತುಂಬಾ ಜನಕ್ಕೆ ಇಷ್ಟ ಆಗಿದೆ. ಹಬ್ಬ ಎಲ್ಲ ಮುಗಿಸ್ಕೊಂಡು ಅಂಡ್ ಊರಿಂದ ಎಲ್ಲ ರಿಟರ್ನ್ ಆಗಿ ಅಂಡ್ ಸೊ ಬ್ರೇಕ್ ಎಲ್ಲ ಮುಗೀತು. ಈಗ ಮತ್ತೆ ಟ್ರ್ಯಾಕಿಗೆ ಬರ್ಬೇಕಲ್ಲ. ಸೊ ಆಕ್ಚುಲಿ ಇವತ್ತು ಏನ್ ಅನ್ಕೊಂಡೆ ಅಂತಂದ್ರೆ ವಾಟ್ ಐ ಈಟ್ ಇನ್ ಎ ಡೇ ತರ ನಾನು ಶೂಟ್ ಮಾಡ್ಕೊಂಡು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಬಟ್ ಮನೇಲಿ ಎಷ್ಟೊಂದು ಫ್ರೂಟ್ಸ್ ಇದಾವೆ. ಆಲ್ಮೋಸ್ಟ್ ಒಂದು 6-7 ತರದ ಫ್ರೂಟ್ಸು, ಪಪಾಯ, ಆಪಲ್, ಮತ್ತೆ ಬಾಳೆಹಣ್ಣು, ದಾಳಿಂಬೆ, ಲೀಚಿ, ಸ್ಟ್ರಾಬೆರಿ ಅಂಡ್ ಇನ್ಯಾವ ಫ್ರೂಟ್ಸ್ ಇದಾವಪ್ಪ, ಜಾಮಣ್ಣು. ಸೊ ಈ ತರದ್ ಆಲ್ಮೋಸ್ಟ್ ತುಂಬಾ ಫ್ರೂಟ್ಸ್ ಇದಾವೆ. ಹಾಗಾಗಿ ನಾನೇನ್ ಅನ್ಕೊಂಡೆ ಅಂತಂದ್ರೆ, ಹೇಗೋ ಹಬ್ಬ ಎಲ್ಲ ಮುಗಿಸ್ಕೊಂಡಿದೀವಲ್ಲ, ಸ್ವಲ್ಪ ಡಿಟಾಕ್ಸ್ ಮಾಡ್ಕೊಳ್ಳೋಣ ಅನ್ನೋ ಹತ್ರ. ಅಂದ್ರೆ ಅದನ್ನ ಕರೆಕ್ಟ್ ಆಗಿ ಹೇಳ್ಬೇಕು, ನಿಮಗೆ ಅರ್ಥ ಆಗೋ ತರ ಹೇಳ್ಬೇಕು ಅಂತಂದ್ರೆ ಲೈಕ್ ಉಪವಾಸ ಮಾಡೋಣ, ಫಾಸ್ಟಿಂಗ್ ಮಾಡೋಣ ಆ ತರ ಅನ್ಕೊಂಡೆ. ಅದು ಫ್ರೂಟ್ಸ್ ಇಂದ. ಸೊ ಹೋಲ್ ಡೇ ನಾನು ಫ್ರೂಟ್ಸ್ ನ ತಗೊಂಡು ಇವತ್ತಿನ ದಿನ ನಾನು ಡಿಟಾಕ್ಸ್ ಮಾಡ್ಕೊಳ್ಳೋಣ. ಈ ಫ್ರೂಟ್ಸ್ ನ ತಗೊಳ್ಳೋದ್ರಿಂದ ನಮ್ಮ ಬಾಡಿ ತುಂಬಾ ಡಿಟಾಕ್ಸ್ ಆಗುತ್ತೆ. ಸೊ ಮೇನ್ ಆಗಿ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ರೆಸ್ಟ್ ಕೊಡುತ್ತೆ. ರೆಸ್ಟ್ ಕೊಟ್ಟಂಗಾಗಿ ನಮ್ಗೆ ಇನ್ನರ್ ಗ್ಲೋ ಕೊಡುತ್ತೆ. ಸೊ ಈ ಒಂದು ರೀಸನ್ ಇಂದ ಹೇಗೋ ನಾನು ತುಂಬಾ ದಿನ ಆಗಿತ್ತು ಡಿಟಾಕ್ಸ್ ಡಯಟ್ಗಳೆಲ್ಲ ಏನು ಮಾಡೇ ಇಲ್ಲ. ಸೊ ಮಾಡೋಣ ಅಂತ ಕಂಪಲ್ಸರಿಯಾಗಿ ನಾವು ವಾರಕ್ಕೆ ಒಂದ್ಸಲ ಅಥವಾ ಒಂದು 15 ಡೇಸ್ ಒಂದ್ಸಲ ಈ ಉಪವಾಸಗಳನ್ನ ಮಾಡೋದ್ರಿಂದ ತುಂಬಾ ಒಳ್ಳೇದು ನಮ್ಮ ಬಾಡಿಗೆ. ಹಾಗಾಗಿ ಮೊದ್ಲಿನ ಕಾಲದಲ್ಲೆಲ್ಲ ಉಪವಾಸ ಎಲ್ಲ ಮಾಡೋದು. ಸೊ ಈ ತರ ದೇವರದ ಹೆಸರು ಹೇಳ್ಕೊಂಡು ಉಪವಾಸ ಎಲ್ಲ ಮಾಡ್ತಿರ್ತೀವಲ್ಲ, ಅದ್ರ ಜೊತೆಗೆ ಸೈಂಟಿಫಿಕ್ ರೀಸನ್ ಇದೆ ಅದ್ರ ಹಿಂದ್ಗಡೆ. ಸೊ ನಿಮ್ಗೆ ತುಂಬಾ ಸಲನೂ ಹೇಳಿದ್ದೀನಿ. ಸೊ ನಮ್ಮ ಬಾಡಿಗೆ ರೆಸ್ಟ್ ಬೇಕು. ಸೊ ರೆಸ್ಟ್ ಅನ್ನೋದಿದ್ದಾಗ ಮಾತ್ರ ನಮ್ಮ ಬಾಡಿ ರೀಸೆಟ್ ಆಗುತ್ತೆ ಅಂಡ್ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಇದೆಲ್ಲ ನಮ್ಗೆ ಯಾವುದೇ ತರದ ಹೆಲ್ತ್ ಇಶ್ಯೂಸ್ ಎಲ್ಲ ಕಡಿಮೆ ಆಗ್ಬೇಕು ಅಂಡ್ ಪ್ರಿಕಾಷನ್ಸ್ ಎಲ್ಲ ತಗೋಬೇಕು ಅಂದ್ರೆ ಕಂಪಲ್ಸರಿಯಾಗಿ ನೀವು ಡಿಟಾಕ್ಸ್ ಅಂದ್ರೆ ಫ್ರೂಟ್ಸ್ ಡಯಟೇ ಮಾಡ್ಬೇಕಂತ ಏನಿಲ್ಲ. ಉಪವಾಸ. ಸೊ ಕೆಲವೊಬ್ರು ಫುಲ್ ನೀರೇ ಕುಡ್ಕೊಂಡಿರ್ತಾರೆ, ಕೆಲವೊಬ್ರು ಏನೋ ಜ್ಯೂಸ್ಗಳನ್ನ ಅಂದ್ರೆ ಸಕ್ಕರೆ ಅದೆಲ್ಲ ತಗೊಂಡು ಆ ತರ ಎಲ್ಲ ಜ್ಯೂಸ್ ಎಲ್ಲ ತಗೋಬಾರ್ದು. ಡಿಟಾಕ್ಸ್ ಅಂದ್ರೆ ಪ್ರಾಪರ್ ಆಗಿ ಡಿಟಾಕ್ಸ್ ಇರಬೇಕು. ನನ್ನ ಚಾನಲ್ ಅಲ್ಲಿ ಆಲ್ಮೋಸ್ಟ್ ತುಂಬಾ ಒಂದು 10 ಮೇಲೆನೆ ಡಿಟಾಕ್ಸ್ ಡಯಟ್ಗಳನ್ನ ತೋರಿಸಿದ್ದೀನಿ, ನಿಮ್ಗೆ ಶೇರ್ನು ಮಾಡಿದ್ದೀನಿ. ಸೊ ಇವತ್ತು ಹೋಲ್ ಡೇ ಫ್ರೂಟ್ಸ್ ನ ತಗೊಂಡು ಡಿಟಾಕ್ಸ್ ಮಾಡೋಣಂತೆ. ಫ್ರೂಟ್ಸ್ ನ ತಗೊಳ್ತೀನಿ ಅಂಡ್ ಯಾವ ಟೈಮ್ನಲ್ಲಿ ಯಾವ್ಯಾವ ಫ್ರೂಟ್ಸ್ ನ ತಗೊಂತೀನಿ, ಸೊ ಎಲ್ಲಾನು ನಿಮ್ಗೆ ವಿಡಿಯೋಲಿ ಶೇರ್ ಮಾಡ್ತೀನಿ. ಇದೊಂಥರ ಏನು ಡಿಟಾಕ್ಸ್ ಏನು ಡಯಟ್ ವ್ಲಾಗು ಮತ್ತೆ ಕೆಲವೊಂದು ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡ್ತೀನಿ. ಅಂಡ್ ಸ್ಟಾರ್ಟ್ ಮಾಡೋಣವಾ? ಹಾಗೆ ಚಾಲೆಂಜ್ ಬಗ್ಗೆ ಎಲ್ಲ ಕೇಳ್ತಾ ಇದ್ವಿ, ಹೊಸ ಚಾಲೆಂಜ್ ಮತ್ತೆ ಯಾವಾಗ ಮಾಡ್ತೀರಾ? ಸೊ ನಮ್ಮ ಚಾನಲ್ ಅಲ್ಲಿ ಚಾಲೆಂಜಸ್ ತಗೊಳ್ಳೋದೆ ಎಲ್ಲರಿಗೂ ಇಷ್ಟ. ಸೊ ಮಾಡ್ತೀನಿ ಆದಷ್ಟು ಬೇಗ. ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಏನು ಅಪ್ಡೇಟ್ ಮಾಡ್ತೀನಿ. ಈಗ ಸದ್ಯಕ್ಕೆ ವಾಟ್ ಐ ಈಟ್ ಇನ್ ಎ ಡೇ ಅಂದ್ರೆ ಡಿಟಾಕ್ಸ್ ಡೇ ಅಥವಾ ಫ್ರೂಟ್ ಡಿಟಾಕ್ಸ್ ಡೇ ಅಂತ ಮಾಡೋಣ ಅಂತ ಬನ್ನಿ. ಸೊ ನೀವು ಖಂಡಿತ ವಾರದಲ್ಲಿ ಒಂದ್ಸಲ ಅಥವಾ 10 ದಿನಕ್ಕೆ ಒಂದ್ಸಲ ಆದ್ರೂ ಈ ತರ ಡಯಟ್ಗಳನ್ನ ನೀವು ಮಾಡಿ. ತುಂಬಾ ಒಳ್ಳೆಯದು. ಯಾರು ಬ್ರೆಸ್ಟ್ ಫೀಡ್ ಮಾಡ್ತಾ ಇರ್ತಿರಲ್ಲ ಅಂಥವ್ರು ಮಾಡಬಾರ್ದು. ಅಂಥವ್ರು ಈ ತರ ಡಿಟಾಕ್ಸ್ ಡಯಟ್ಗಳೆಲ್ಲ ಮಾಡೋದು ಬೇಡ. ಅಂಡ್ ಯಾರಿಗೆ ತುಂಬಾ ಲೋ BP ಇರುತ್ತೆ, ಸೊ ಅಂಥವ್ರೆಲ್ಲ ಬೇಡ ಈ ತರ ಡಿಟಾಕ್ಸ್ ಡಯಟ್ಗಳನ್ನ. ಅಂಡ್ ಯಾರಿಗೆ ಡಯಾಬಿಟಿಕ್ಸ್ ಇರುತ್ತೆ ನೋಡಿ, ಸೊ ಅವ್ರು ಅಷ್ಟೇ ಫಾಸ್ಟಿಂಗ್ ಎಲ್ಲ ಮಾಡೋದ್ರಿಂದ ಅವ್ರದ್ದು ಇನ್ಸುಲಿನ್ ಲೆವೆಲ್ ಎಲ್ಲ ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಅಂಥವ್ರು ಮಾಡಬಾರ್ದು. ಸೊ ಬೇರೆ ತರದ ಇಶ್ಯೂಸ್ ಅಂದ್ರೆ ಥೈರಾಯ್ಡ್, PCOD, ಈ ತರ ಹಾರ್ಮೋನಲ್ ಇಂಬ್ಯಾಲೆನ್ಸು ಮತ್ತೆ ಓವರ್ ವೇಟ್ ಇರೋರು, ಅಬೋವ್ ಒಂದು 17-18 ಏಜ್ ಇರೋರು ಈ ತರ ಡಯಟ್ಗಳನ್ನ ಆರಾಮಾಗಿ ಮಾಡ್ಬೋದು. ಹೆಲ್ದಿಯಾಗಿರ್ಬೇಕು. ಅಂಡ್ ನಮ್ಗೆ ಅಂದ್ರೆ ಇನ್ನೊಂದು ಪ್ರೆಗ್ನೆಂಟ್ ಇರೋರು ಕೂಡ ಮಾಡಬಾರ್ದು. ಸೊ ಇವೆಲ್ಲ ತಿಳ್ಕೊಂಡು ಮಾಡಿ. ಸೊ ಆಲ್ಮೋಸ್ಟ್ ಇದ್ರ ಬಗ್ಗೆ ಎಲ್ಲ ನಾನು ನಿಮ್ಗೆ ಡೀಟೇಲ್ ಆಗಿ ತಿಳಿಸಿದ್ದೀನಲ್ಲ. ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಲಡ್ಡುಗೆ ಮನೇಲೆಲ್ಲ ನೀರು ದೋಸೆ ಮಾಡಿದೆ, ನೀರು ದೋಸೆ ಹಾಕ್ಕೊಟ್ಟಿದ್ದೀನಿ. ಈಗ ನಾವು ಫ್ರೂಟ್ ಆಕ್ಚುಲಿ ಇವತ್ತು ಪ್ಲಾನ್ ಇರ್ಲಿಲ್ಲ ಮಾಡ್ಬೇಕಂತ, ಅವಾಗ ಹೇಳಿದ್ನಲ್ಲ. ಎಲ್ಲ ಫ್ರೂಟ್ಸ್ ನ ನೋಡ್ಬಿಟ್ಟು ನಾನು ಏನೋ ಫ್ರೂಟ್ಸ್ ಡಿಟಾಕ್ಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ. ನಾನು ಬನ್ನಿ. ಹಾಯ್ ಮಾಡ್ತೀಯಾ? ನಮ್ ಲಡ್ಡು ಬಂದಿದೆ. ನೀ ಲಡ್ಡು ಕಂದ ಹಾಯ್ ಮಾಡಲಿ. ಏನು ಹಾಯ್ ಮಾಡು. ನಾಚ್ಕೊಳಕತ್ತಾನ ಲಡ್ಡು, ನಚ್ಕೊಳಕತ್ತದಿ. ಏನಪ್ಪ ಅವನಿಗೆ ಇವಾಗ ಮಾತು ಪಾಪ ಕೇಳ್ತಾನೆ ಲಡ್ಡು. ನಾನು
ಟಿ ವಿ ನೋಡ್ತಿದ್ದ. ನಾನು ಸ್ವಲ್ಪ ಹೊತ್ತು ಮಾತಾಡ್ತೀನಪ್ಪ, ಸೌಂಡ್ ಮಾಡಬೇಡ, ಮಾತಾಡಬೇಡ ಅಂತೇಳಿ ಟಿ ವಿನ ಮ್ಯೂಟಲ್ಲಿ ಇಟ್ಬಿಟ್ಟು, ಅಲ್ಲಪ್ಪ ಈಗ ಮಾತು ಕೇಳ್ತೇನೆ ನಮ್ಮ ಲಡ್ಡು. ಜಾಣ ಆಗ್ಯಾನ, ಸ್ವಲ್ಪ ಜಾಣ ಆಗ್ಯಾನ. ಮತ್ತೆ ಇಲ್ಲಿ ಎತ್ಕೊಂಡ್ಬಿಟ್ರೆ ಅದು ಬೇಕು ಇದು ಬೇಕು, ಇಲ್ಲಿ ಎತ್ತು ಬಿಡ್ತಾನೆ, ಗ್ಯಾಸ್ ಕಟ್ಟೆ ಎತ್ತಾನೆ, ಆಮೇಲೆ ಇಲ್ಲಿ ಫಿಲ್ಟರ್ ಎತ್ತಿ ನೀರು ಬಿಡ್ತಿರ್ತಾನೆ. ಇದೇ ಕಿತಾಪತಿ ಇವನಿಗೆ ಅಲ್ಲ. ಇವಾಗ ನೀರು ಬೇಕಂತ ಬಂದಾನ. ಈಗ ನಾವೇನೋ ಸ್ವಲ್ಪ ಕೊಡೋದು ಲೇಟ್ ಮಾಡಿಬಿಟ್ರೆ ತಾನೇ ಹತ್ತು ಬಿಡ್ತಾನ, ತಾನೇ ನೀರು ತೊಗೊಂಡ್ಬಿಡ್ತಾನ. ಲಿಂಬಮ್ಮಲ್ಲ ನೋಡು, ನೀನು ಪಟಾಕಿ ಹಚ್ಚಿದ್ಯಲ್ಲಪ್ಪ. ಹೆಂಗೆ ಹಚ್ಚಿದ್ದಿ ಪಟಾಕಿ? ಹಾಂ, ಕಾಲೇಜ್ ಹೋಗ್ತಾ ಪಟಾಕಿ ಹೆಂಗೆ ಹಚ್ಚಿದ್ದಿ? ಡೊಮ್ ಅಂತಲ್ಲ, ಡೊಮ್ ಡೊಮ್. ಹೆಂಗೆ ಹೇಳ ನೀನು ಬಾಯಿ? ಡೊಮ್. ನೀವು ಹಚ್ಚಿದ್ರಾ ಕೇಳು, ನೀವು ಜೋರ ಕೇಳು, ನೀವು ಹಚ್ಚಿದ್ರಾ? ದೀಪಾವಳಿ ಹಬ್ಬಕ್ಕೆ ನಾವೇನು ವೆಯ್ಟ್ ಲಾಸ್ ಚಾಲೆಂಜ್ ಮಾಡಿದ್ವಲ್ಲ, ಸೊ ಆಲ್ಮೋಸ್ಟ್ 15 ದಿನ ಮೇಲಾಯಿತು. ಗ್ಯಾಪ್ ಬಂದುಬಿಟ್ಟು ಈಗೀಗಂತೂ ಸ್ವಲ್ಪ ಅನ್ನಿಸ್ತಾ ಇದೆ, ಯಾಕೆ ಇಷ್ಟೊಂದು ಗ್ಯಾಪ್ ತೊಗೊಳ್ತಾ ಇದ್ದೀನಿ. ಸೊ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೆ ವೀಡಿಯೋಸು. ಸೊ ಈಗೇನಾಯಿತು, ಸ್ವಲ್ಪ ನಾನು ಈ ಇನ್ಸ್ಟಾಗ್ರಾಮ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ ವೀಡಿಯೋಸು, ಹಾಗಾಗಿನೇ ಬ್ಯಾಲೆನ್ಸ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಸೊ ಈಗೆಲ್ಲನೂ ಏನು ಯಾವ ಥರ ಮಾಡೋದು ಎಲ್ಲ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನು ಮುಂದೆ ಯಾವುದೇ ಥರದ ಗ್ಯಾಪ್ ಬರೋದಿಲ್ಲ. ಇನ್ನು ಮುಂದೆ ಮಿಸ್ ಮಾಡ್ದೇ ಕಂಟಿನ್ಯೂಸ್ ಆಗಿ ಸೊ ರೆಗ್ಯುಲರ್ ಆಗಿ ವೀಡಿಯೋಸ್ನ ಶೇರ್ ಮಾಡ್ತಿರ್ತೀನಿ. ಆ್ಯಂಡ್ ಇವತ್ತು ಫ್ರೂಟ್ ಡಿಟಾಕ್ಸ್ ಮಾಡ್ತಾ ಇದ್ದೀನಲ್ಲ, ಮಾರ್ನಿಂಗು ಬೇರೆ ಏನೂ ತೊಗೊಂಡಿಲ್ಲ, ಜಸ್ಟ್ ಒಂದು 2-3 ಗ್ಲಾಸ್ ಅಷ್ಟು ನೀರನ್ನ ತೊಗೊಂಡಿದ್ದೀನಿ ಅಷ್ಟೇ. ಸೊ ಈಗ ಬಂದುಬಿಟ್ಟು ಬ್ರೇಕ್ಫಾಸ್ಟ್ ಟೈಮಲ್ಲಿ ನಾನು ಏನು ತೊಗೊಂಡಿದ್ದೀನಿ ಅಂತಂದರೆ ಟೈಮಿಂಗ್ಸೂ ನಾನು ಮೆನ್ಷನ್ ಮಾಡ್ತೀನಿ ಯಾವ್ಯಾವ ಟೈಮಲ್ಲಿ ತೊಗೊಂಡಿದ್ದೆ ಅಂತ. ಒಂದು ಜಾಮಣ್ಣು, ಒಂದು 4-5 ಲೀಚಿ ಹಣ್ಣು ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ಒಂದು ಚಿಕ್ಕ ಬಾಳೆಹಣ್ಣು ಆ್ಯಂಡ್ ಒಂದು ಚಿಕ್ಕ ಸ್ಟ್ರಾಬೆರೀಸ್ ತೊಗೊಂಡಿದ್ದೀನಿ. ಈಗ ಸೀಸನಲ್ಲಿ ಆರಾಮಾಗಿ ಸಿಗುತ್ತಲ್ಲ. ಸೊ ಇವೇ ಫ್ರೂಟ್ಸ್ ತೊಗೋಬೇಕಂತ ಏನೂ ಇಲ್ಲ, ನಿಮ್ಮ ಮನೆಯಲ್ಲಿ ಯಾವ ಫ್ರೂಟ್ಸ್ ಅವೈಲೇಬಲ್ ಇರುತ್ತಲ್ಲ ಅವೇ ಫ್ರೂಟ್ಸ್ನ ಆರಾಮಾಗಿ ತೊಗೊಳ್ಬೋದು. ಸೊ ಬಾಳೆಹಣ್ಣು ಇಂಥವೆಲ್ಲ ಏನಂದರೆ ಮಾರ್ನಿಂಗ್ ಟೈಮಲ್ಲಿ ತೊಗೊಳ್ಳೋದ್ರಿಂದ ನಮಗೆ ಎನರ್ಜಿ ಏನು ಡೌನ್ ಆಗದೇ ಇರುತ್ತೆ. ಆ್ಯಂಡ್ ನಮಗೆ ಅದು ಸ್ವಲ್ಪ ಕ್ಯಾಲರಿ ಡೆನ್ಸ್ಡ್ ಫುಡ್ ಅಲ್ಲ. ನೈಟ್ ಟೈಮ್ ತೊಗೊಳೋದನ್ನ ಅವಾಯ್ಡ್ ಮಾಡಿ ಮಾರ್ನಿಂಗ್ ಟೈಮಲ್ಲಿ ತೊಗೊಂಡ್ರೆ ಒಳ್ಳೆಯದು. ನಮಗೆ ಕ್ಯಾಲೋರಿ ಕಡಿಮೆ ಇರೋವಂಥ ಫ್ರೂಟ್ಸ್ ಯಾವ್ಯಾವು ಅಂತಂದರೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುವಂಥ ಫ್ರೂಟ್ಸು ಪಪ್ಪಾಯ, ಮಸ್ಕ ಮೆಲನು, ವಾಟರ್ ಮೆಲನು, ನೀರಿನಾಂಶ ಜಾಸ್ತಿ ಇರೋವಂಥ ಫ್ರೂಟ್ಗಳನ್ನ ತೊಗೊಳ್ಳಿ. ಮತ್ತು ಪೈನಾಪಲ್ಲು ನಮಗೆ ಫ್ಯಾಟ್ನ ಕಡಿಮೆ ಮಾಡುತ್ತೆ. ಸೊ ಹಂಗಾಗಿ ಪೈನಾಪಲ್ಲು ತುಂಬ ಒಳ್ಳೆಯದು, ಕ್ಯಾಲರಿನೂ ಕಡಿಮೆ ಇರುತ್ತೆ. ಸೊ ಆದಷ್ಟು ಫ್ರೂಟ್ಸ್ಗಳನ್ನ ನಿಮಗೆ ಯೂಸ್ ಆಗೋ ಥರ ಫ್ರೂಟ್ಸ್ನ ನೀವು ತೊಗೊಂಡ್ರೆ ಒಳ್ಳೆಯದು. ಬರೀ ಬನಾನನೇ ತಿನ್ಕೊಂಡಿರ್ತೀವಿ ಅಂದರೆ ಕಷ್ಟ ವೆಯ್ಟ್ ಲಾಸ್ಗೆ. ಸೊ ಮಾರ್ನಿಂಗ್ ಟೈಮಲ್ಲಿ ಬ್ರೇಕ್ಫಾಸ್ಟ್ಗೆ ನಾನು ಇದೆಲ್ಲ ಫ್ರೂಟ್ಸ್ನ ತೊಗೊಂಡಿದ್ದೆ. ಆರಾಮಾಗಿ ಹೊಟ್ಟೆ ಫುಲ್ ಆಯಿತು. ಸೊ ಇದಾದಮೇಲೆ ನಂದು ಇನ್ಸ್ಟಾಗ್ರಾಮ್ಗೆ ಕೆಲವೊಂದು ವೀಡಿಯೋಸ್ನ ಶೂಟ್ ಮಾಡ್ಕೊಳ್ಳೋದಿತ್ತು, ಹಾಗಾಗಿ ವೀಡಿಯೋಸ್ನೆಲ್ಲ ಮಾಡಿಕೊಂಡೆ. ಹಾಗೆ ಇನ್ನೂ ಒಂದು ಏನು ಗೊತ್ತಾ, ಈ ಥರ ಡಿಟಾಕ್ಸ್ ಡಯಟ್ ಎಲ್ಲ ಮಾಡ್ತಿದ್ದಾಗ ಸ್ವಲ್ಪ ಸುಸ್ತು ಆ ಥರ ಆಗೋದೆಲ್ಲ ಕಾಮನ್ನು. ಹಾಗಾಗಿ ನೀವು ವರ್ಕೌಟ್ಸ್ ಮಾಡೋದು ಎಲ್ಲ ಹೆವಿ ವರ್ಕೌಟ್ಸ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ, ವಾಕಿಂಗ್ ಆ ಥರದ್ದೆಲ್ಲ ಆರಾಮ್ಸೆ ಮಾಡ್ಕೋಬೋದು. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಶೂಟ್ ಎಲ್ಲ ಮುಗಿಸ್ಕೊಂಡೆ. ಆ್ಯಂಡ್ ಮಧ್ಯಾಹ್ನ ಲಂಚ್ ಟೈಮಲ್ಲಿ ನಾನು ತೊಗೊಂಡಿರೋದು ಒಂದು ಆರೆಂಜ್ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ದಾಳಿಂಬ್ರೆ. ಸೊ ಇದನ್ನು ತೊಗೊಂಡಿದ್ದೀನಿ, ಒಂದು ಫುಲ್ ದಾಳಿಂಬ್ರೆ ಹಣ್ಣು. ನೆಕ್ಸ್ಟ್ ಬಂದುಬಿಟ್ಟು ಒಂದು ಚಿಕ್ಕ ಆ್ಯಪಲ್ಲು. ಸೊ ಇದಾಗಿತ್ತು ಮಧ್ಯಾಹ್ನ ಲಂಚ್ ಟೈಮಲ್ಲಿ ನಾನು ತೊಗೊಂಡಿರೋದು. ಸೊ ಹೇಳಿದ್ನಲ್ಲ ಆವಾಗಲೇ, ನಿಮಗೆ ಇಷ್ಟ ಆಗುವಂಥ ಫ್ರೂಟ್ಸ್ನ ನೀವು ಆರಾಮ್ಸೆ ತೊಗೋಬೋದು. ಬಟ್ ಫ್ರೂಟ್ಸ್ ಡಿಟಾಕ್ಸ್ ಡಯಟ್ ಆಗಿರೋದ್ರಿಂದ ಬರೀ ಫ್ರೂಟ್ಸೇ ತೊಗೊಂಡಿರೋದು. ನಮಗೆ ಈ ಥರ ಎಲ್ಲ ಮಾಡೋದಕ್ಕಾಗೋದಿಲ್ಲ. ಬಟ್ ಫ್ರೂಟ್ಸ್ ಡಿಟಾಕ್ಸು ಇನ್ಕ್ಲೂಡ್ ಮಾಡ್ಕೋಬೇಕು. ಯಾವ ಥರ ಮಾಡಬೇಕು ಅಂದರೆ, ಮಧ್ಯಾಹ್ನ ಟೈಮಲ್ಲಿ ಬೇಕಿದ್ರೆ ಜಸ್ಟ್ ಒಂದು ಚಪಾತಿ ಆ್ಯಂಡ್ ಸ್ವಲ್ಪ ಆಯಿಲ್ ಇಲ್ದಂಗೆ ಏನಾದರೂ ಮಾಡ್ಕೊಂಡು ತೊಗೊಳ್ಳೋ ಹಾಗಿದ್ದರೆ ಆ ಥರ ಒಂದು ಏನಾದರೂ ಪಲ್ಯನ ತೊಗೊಂಡ್ಬಿಟ್ಟು ನೀವು ಸ್ವಲ್ಪ ಲೈಟಾಗಿ ಇನ್ಕ್ಲೂಡ್ ಮಾಡ್ಕೋಬೋದು. ಚಪಾತಿನೂ ಅಷ್ಟೇ ಮಲ್ಟಿಗ್ರೇನ್ ಚಪಾತಿ ತೊಗೊಂಡ್ರೆ ಒಳ್ಳೆಯದು. ಸೊ ಯಾರಿಗೆ ಈ ಥರ ಡಯಟ್ ಕಂಪ್ಲೀಟಾಗಿ ಡಿಟಾಕ್ಸ್ ಮಾಡೋಕ್ಕೆ ಆಗಲ್ಲ ಅನ್ನೋರಿಗೆ ನಾನು ಹೇಳ್ತಾ ಇರೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಈವ್ನಿಂಗ್ 7 o'clock ಈ ಟೈಮಿಗೆ ನಾನು ಡಿನ್ನರ್ ಟೈಮಿಗೆ ಮತ್ತೆ ಫ್ರೂಟ್ಸ್ನ ತೊಗೊಂಡಿದ್ದೆ. ಸೊ ಡಿನ್ನರ್ ಟೈಮಿಗೆ ಆಲ್ಮೋಸ್ಟ್ ನನಗೆ ಇಷ್ಟ ಆಗೋದು ಪಪ್ಪಾಯನೇ ತೊಗೊಳ್ಳೋದು. ಸೊ ನೀವು ನನ್ನ ಹಳೆ ವೀಡಿಯೋಸ್ನಲ್ಲೆಲ್ಲ ನೋಡಿದ್ರು, ನಾನು ಡಿನ್ನರ್ಗೆ ಪಪ್ಪಾಯ ತೊಗೊಂಡ್ಬಿಟ್ರೆ ಫಿಲ್ಲಿಂಗೂ ಇರುತ್ತೆ ನನಗೆ. ಆ್ಯಂಡ್ ಅದು ನನ್ನ ಫೇವ್ರೆಟ್ ಫ್ರೂಟೂ ಅಷ್ಟೇ. ಸ್ವೀಟ್ ಆಗಿರಬೇಕು ಮತ್ತು ಸಪ್ಪಾಗಿ ಇದ್ಬಿಟ್ರೆ ನಂಗೆ ತಿನ್ನೋದಕ್ಕೆ ಇಷ್ಟನೇ ಆಗೋದಿಲ್ಲ. ಹಾಗಂತ ಅದ್ರ ಮೇಲೆ ಸಕ್ಕರೆ, ಹನಿ, ಜೇನುತುಪ್ಪ ಏನೂ ಹಾಕ್ಕೊಳಕ್ಕೆ ಹೋಗಬೇಡಿ. ಸೊ ನಾನು ತೊಗೊಂಡಿದ್ದು ಇವತ್ತು ನೈಟ್ ಡಿನ್ನರ್ಗೆ ಒಂದು ದೊಡ್ಡ ಬೌಲಷ್ಟು ಪಪ್ಪಾಯ ತೊಗೊಂಡಿದ್ದೀನಿ, ಚೆನ್ನಾಗಿ ಹಣ್ಣಾಗಿರೋದು. ಸೊ ಈ ಥರ ಇತ್ತು ನನ್ನ ಡಿಟಾಕ್ಸ್ ಡಯಟು ಮಾರ್ನಿಂಗಿಂದ. ಸೊ ನೈಟ್ವರೆಗೂ ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡಿದ್ದೀನಿ. ಆ್ಯಂಡ್ ಡಿಟಾಕ್ಸ್ ಡಯಟ್ ಮಾಡಬೇಕಾದ್ರೆ ಯಾವುದೇ ಡಿಟಾಕ್ಸ್ ಡಯಟ್ ಮಾಡಿ
ನೀರು ಕುಡಿಯೋದು ತುಂಬ ಇಂಪಾರ್ಟೆಂಟು. ನೀರು ಜಾಸ್ತಿ ತೊಗೊಳ್ಬೇಕು, ಇಲ್ಲಾಂದರೆ ತುಂಬ ಸುಸ್ತಾಗೋದು ಆ ಥರ ಎಲ್ಲ ಆಗ್ತಾ ಇರುತ್ತೆ. ಯಾರು ವರ್ಕ್ ಮಾಡ್ತಾ ಇರ್ತೀರಲ್ಲ, ಸೊ ವರ್ಕ್ ಮಾಡೋರೆಲ್ಲ ಈ ಒಂದು ಡಯಟ್ನ ಅವಾಯ್ಡ್ ಮಾಡಿ. ಲೈಕ್ ನೀವು ಆಫ್ ಇದ್ದಾಗ, ಹಾಲಿಡೇಸ್ ಮನೆಯಲ್ಲಿದ್ದಾಗ ಈ ಥರ ಒಂದು ಡಿಟಾಕ್ಸ್ ಡಯಟ್ನ ಮಾಡಿದ್ರೆ ನಿಮಗೂ ಅಷ್ಟೊಂದು ಸುಸ್ತಾಗೋದಿಲ್ಲ. ಸೊ ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.